ಸ್ನೇಹಿತರೆ ನಮಸ್ತೆ. ಜೇನಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಂ ಹಾಡ್ಲಹಳ್ಳಿ. ಪ್ರೀತಮ್ ಗೌಡರು ಮತ್ತೆ ಸುದ್ದಿಲಿದ್ದಾರೆ. ಪ್ರೀತಮ್ ಗೌಡರು ಸದಾ ಕಾಲದಲ್ಲಿ ಸುದ್ದಿಲಿರ್ತಕ್ಕಂಥ ರಾಜಕಾರಣಿ. ಕೇವಲ ಹಾಸನದಲ್ಲಿ ಅಷ್ಟೇ ಅಲ್ಲ, ರಾಜ್ಯದಲ್ಲೂ ಕೂಡ ಪ್ರಭಾವಿ ನಾಯಕನಾಗಿ ಬೆಳೀತಕ್ಕಂಥ ಎಲ್ಲ ಸೂಚನೆಗಳನ್ನು ಕಾಣಿಸ್ತಾ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅಂತಂದರೆ ಅದು ಪ್ರೀತಮ್ ಗೌಡ. ಯಾಕೆ ಅಂತಂದರೆ ಅವತ್ತಾಗಿ ಇರ್ತಕ್ಕಂಥ ಮಹತ್ವಾಕಾಂಕ್ಷೆನೇ ಆ ಥರದ್ದು. ಪ್ರೀತಮ್ ಗೌಡ ಮೊದಲು ಹಾಸನಕ್ಕೆ ಬಂದಾಗ 2017-18ರಲ್ಲಿ ಎಂಥ ಹವಾ ಇತ್ತು ಅಂತಂದರೆ, ಕೇವಲ ಹಾಸನದ ಒಂದು 2-3 ಹೋಟ್ಲಲ್ಲೇ ಕೂತ್ಕೊಂಡು ಇಡೀ ಹಾಸನ ಸಂಘಟನೆ ಮಾಡಿದಂಥ ನಾಯಕ. ಇದ್ದಂಥ ಕೆಮಿಸ್ಟ್ರಿಗಳನ್ನು ಯಾರ್ಯಾರಿಗೆ ಅಸಮಾಧಾನ ಇತ್ತು, ಕಾಂಗ್ರೆಸ್ನಲ್ಲಿ ಯಾರಿಗೆ ಅಸಮಾಧಾನ ಇತ್ತು, JDSನಲ್ಲಿ ಯಾರಿಗೆ ಅಸಮಾಧಾನ ಇತ್ತು, BJPಲಿ ಒಂದು ಹಿಂದೂ ರಾಷ್ಟ್ರದ ಪರಿಕಲ್ಪನೆ RSS ಹುಡುಗರನ್ನ ಕಟ್ಕೊಂಡು ಯಾವ ಥರ ಮಾಡಬೇಕಿತ್ತು ಅನ್ನೋದನ್ನು ಚಾಣಾಕ್ಷ ರೀತಿಯಲ್ಲಿ ಸಂಘಟನೆ ಮಾಡಿ ಗೆದ್ದಂಥ ಶಾಸಕ ಪ್ರೀತಮ್ ಗೌಡ. ಈಗಂತ ಪ್ರೀತಮ್ ಗೌಡ ಈಗ ಸುದ್ದಿಲಿದ್ದಾರೆ. ಯಾಕೆ ಅಂತಂದರೆ, ಅವರು ಕಾಂಗ್ರೆಸ್ ನಾಯಕರುಗಳ ಜೊತೆ ಕಾಣಿಸ್ಕೊಂಡಿದ್ದಾರೆ. ಎಲ್ಲಿ? ಮೈಸೂರಿನ ಲಲಿತ ಮಹಲ್ ಪ್ಯಾಲೇಸಿಂದ ಬರ್ತಾ ಕಾರಲ್ಲಿ ಒಟ್ಟಿಗೆನೆ ಚಾಮರಾಜನಗರದ ಶಾಸಕ ಹರೀಶ್ ಗೌಡ ಮತ್ತು ಹಾಸನ ಜಿಲ್ಲೆಯ ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಾವಗಲ್ ಮಂಜುನಾಥ್ ಅವ್ರ ಜೊತೆ ಕಾಣಿಸ್ಕೊಂಡಿದ್ದಾರೆ. ಜಾವಗಲ್ ಮಂಜುನಾಥ್ ಅವ್ರ ಜೊತೆ ಕಾಣಿಸ್ಕೊಂಡಿರೋದಂತೂ ಭಾಳ ಆಶ್ಚರ್ಯ. ಯಾಕೆ ಅಂತಂದರೆ, ಅವರು ಹಾಸನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂಥವ್ರು, ಭಾಳ ಕಾಲಕ್ಕೆ ಅಧ್ಯಕ್ಷರಾಗಿದ್ದಂಥವ್ರು. ಅವರ ಕಾಲದಲ್ಲಿ ಹಲವಾರು ಚುನಾವಣೆಗಳನ್ನ ಫೇಸ್ ಮಾಡಿದ್ದಾರೆ. ಆಗ ಇದೇ ಪ್ರೀತಮ್ ಗೌಡರು ಎದುರುಗಡೆ ನಿಂತ್ಕೊಂಡು ಜಟಾಪಟಿ ಮಾಡಿದ್ದಾರೆ ಈ ಜಾವಗಲ್ ಮಂಜುನಾಥ್ ಅವರು. ಆದರೆ ಮೊನ್ನೆ ಮೈಸೂರಲ್ಲಿ ಒಂದೇ ಕಾರಲ್ಲಿ ಅಕ್ಕಪಕ್ಕ ಜಾವಗಲ್ ಮಂಜುನಾಥ್ ಅವರು ಮತ್ತು ಪ್ರೀತಮ್ ಗೌಡರು ಕೂತ್ಕೊಂಡು ಬಂದಿದ್ದಾರೆ. ಇದು ಭಾಳ ದೊಡ್ಡ ಸುದ್ದಿಗೆ ಕಾರಣ ಆಗಿ ಪ್ರೀತಮ್ ಗೌಡರು ಇನ್ನೇನು ಕಾಂಗ್ರೆಸ್ಸಿಗೆ ಬಂದೇ ಬಿಟ್ರು ಅನ್ನೋ ಲೆವೆಲಿಗೆ ಮಾತುಕತೆ ಶುರುವಾಗಿದೆ. ಹಾಗಾದರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬರ್ತಾರಾ? ಈ ಥರದೊಂದು ಊಹಾಪೋಹ ನಿಜವಾ ಸುಳ್ಳ? ಆ ಹಿನ್ನೆಲೆಯಲ್ಲಿ ಒಂಚೂರು ಮಾತಾಡೋದಾದರೆ ಒಂದಷ್ಟು ರಾಜಕೀಯದ ಹಿನ್ನೆಲೆಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಪ್ರೀತಮ್ ಗೌಡರಿಗೆ ಇರ್ತಕ್ಕಂಥ ಬೆನ್ನೆಲುಬು ಯಾವುದು, ಹಿನ್ನೆಲೆ ಯಾವುದು? ಪ್ರೀತಮ್ ಗೌಡರು ಇದುವರೆಗೂ ಕ್ಯಾಸ್ಟ್ ಕೆಮಿಸ್ಟ್ರಿ ಮಾತಾಡಿಲ್ಲ. ಇದುವರೆಗೂ ಹಾಸನದಲ್ಲಿ ಮಾತಾಡ್ತಕ್ಕಂಥ ಒಕ್ಕಲಿಗ ಅನ್ನುವ ಟ್ರಂಪ್ ಕಾರ್ಡ್ನ ಇದುವರೆಗೂ ಎಲ್ಲೂ ಅಷ್ಟಾಗಿ ಬಳಸ್ದಂಗೆ ಕಾಣಿಸಲ್ಲ. ಅದರಲ್ಲೂ ಕೂಡ ಒಕ್ಕಲಿಗರಲ್ಲೂ ಕೂಡ ಮುಳ್ಳುಗೌಡ, ದಾಸ್ಗೌಡ ಅನ್ನುವ ಟ್ರಂಪ್ ಕಾರ್ಡ್ನು ಕೂಡ ಬಳಸಿದ್ದು ಇದುವರೆಗೂ ಕಂಡಿಲ್ಲ. ಅವರು ಬಳಸಿದ್ದು ಯಾವುದು ಅಂತಂದರೆ BJP, ಮೋದಿ, ಹಿಂದೂ ರಾಷ್ಟ್ರ, RSS ಈ ರೀತಿಯ ವಿಷಯಗಳನ್ನು ಇಟ್ಕೊಂಡೇ ಕೂಡ ಅವ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಫುಡ್ ಕೋರ್ಟ್ ಮಾಡಿದ್ದಾರೆ. ಹಾಸನಕ್ಕೆ ಸಾಕಷ್ಟು ಕೆಲಸಗಳನ್ನು, ರಸ್ತೆ ಕೆಲಸಗಳನ್ನು, UGD ಕೆಲಸಗಳನ್ನು, ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಹಾಸನ ಸುತ್ತಮುತ್ತ ಸಿಕ್ಕಾಬಟ್ಟೆ ಲೇಔಟು ಆಗೋದಕ್ಕೆ ಕೂಡ ಪ್ರೀತಮ್ ಗೌಡರೇ ಕಾರಣ. ಆ ಲೇಔಟ್ ಕಾರಣಕ್ಕೋಸ್ಕರನೇ ಸಾಕಷ್ಟು ಒಳ್ಳೆಯದಾಗಿದೆ, ಅದಕ್ಕಿಂತ ಡಬ್ಬಲ್ಲು ಕೆಟ್ಟದು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಪ್ರೀತಮ್ ಗೌಡರಿಗೆ ಬೆನ್ನೆಲುಬು ಬರ್ತಕ್ಕಂಥದ್ದು ಯಾವುದು? ಒನ್ಸ್ ಅಗೇನ್ BJPಯ ಮೂಲ ಶಕ್ತಿಗಳಾದಂತಹ ಹಿಂದುತ್ವ, ರಾಷ್ಟ್ರೀಯವಾದ, ಮುಖ್ಯವಾಗಿ ಕಾಂಗ್ರೆಸ್ ವಿರೋಧಿ ಹೇಳಿಕೆಗಳು. ಯಾಕೆ ಅಂತಂದರೆ, ಮೋದಿ ಅಂತಂದರೆ ಕಾಂಗ್ರೆಸ್ ವಿರೋಧಿ. ಆ ಮೋದಿ ಅವರನ್ನ ಬಿಟ್ಟು ಯಾವ BJP ನಾಯಕರುಗಳು ಕೂಡ, ಬಿಡಿ ಹಾಸನ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲೇ ಮೋದಿ ಅವರನ್ನ ಬಿಟ್ಟು BJP ಇಲ್ಲವೇ ಇಲ್ಲ ಅಂತಕ್ಕಂಥ ವಾತಾವರಣ ಈಗಲೂ ಕೂಡ ಇದೆ. ಅದನ್ನೇ ಕೂಡ ಈ ಪ್ರೀತಮ್ ಗೌಡರು ಕೂಡ ಹಾಸನದಲ್ಲಿ ಪ್ಲೇ ಮಾಡಿದ್ರು. ಇವತ್ತು ಈ ಕಡೆ ಮೋದಿ, ಆ ಕಡೆ ರಾಷ್ಟ್ರೀಯವಾದ, ಈ ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಮಾತುಕತೆ. ಈ ರೀತಿ ನಡ್ಕೊಂಡ್ಬರ್ಬೇಕಾದ್ರೆ ಈಗ ಏಕಾಏಕಿ ಆ ಖುದ್ದು ಪ್ರೀತಮ್ ಗೌಡರೇ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದಾಗ ಯಾವ ರೀತಿ ಸಂಚಲನ ಆಗ್ಬೋದು? ಅದರಲ್ಲೂ ಕೂಡ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ವಿಷಯ. ಕಾಂಗ್ರೆಸ್ಸಿಗೆ ಅಕಸ್ಮಾತ್ ಬಂದು ಅಂತ ಇಟ್ಕೊಳ್ಳೋಣಂತೆ, ಎಲೆಕ್ಷನ್ ಇನ್ನೇನು 2028 ನಡೆಯುತ್ತೆ, ಆ ಸಮಯದೊತ್ತಿಗೆ ಏನು ಬೇಕಾದ್ರೂ ಆಗ್ಬೋದು, ಕಾಂಗ್ರೆಸ್ಸಿಗೆ ಬರ್ಬೋದಾ? ಯಾಕೆ ಅಂತಂದರೆ, ಅವರಿಗೆ JDS ಮತ್ತು BJP ಅಲಯನ್ಸ್ ಇರೋದ್ರಿಂದ ಒಬ್ಬರು JDSನಿಂದ ನಿಂತ್ಕೊಬೇಕು, ಇಲ್ಲ BJPಯಿಂದ ನಿಂತ್ಕೊಬೇಕು. ಈಗಾಗಲೇ JDSನಿಂದ ಸ್ವರೂಪ್ ಪ್ರಕಾಶ್ ಅವರು ಆಲ್ರೆಡಿ ಶಾಸಕರು ಇರೋದ್ರಿಂದ ಅವರನ್ನ ಬಿಟ್ಟು ಪ್ರೀತಮ್ ಗೌಡರಿಗೆ ಅಂದರೆ BJP ಯಾವ ಕ್ಯಾಂಡಿಡೇಟ್ಗೂ ಟಿಕೆಟ್ ಕೊಡೋದು ಹಾಸನದಲ್ಲಿ ಕಷ್ಟ ಸಾಧ್ಯ. ಒಂದು ವೇಳೆ ನನಗೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ನಾನೇನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಡೆ ಕಾಂಗ್ರೆಸ್ಸಿಗೆ ಮತ್ತೆ ಸರಿ ಹೋಗ್ಬೋದು, ಅಥವಾ ನಾನು ಶಾಸಕನಾಗ್ಬೋದು. ಯಾಕೆ ಅಂತಂದರೆ, ಇನ್ನೊಂದು ಕಡೆ ಕಾಂಗ್ರೆಸ್ನ ವಾತಾವರಣ ಹೆಂಗಿದೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಗೆಲ್ಲುವಂತಹ ಒಂದೇ ಒಂದು ಮುಖ ಕೂಡ ಕಾಣಿಸ್ತಾ ಇಲ್ಲ. ಕಳೆದ ಬಾರಿ ಚುನಾವಣೆ ನಿಂತಂಥ ಬನವಾಸ ರಂಗಸ್ವಾಮಿ ಅವರು ಅತೀ ಕಡಿಮೆ ದಾಖಲೆ ಅಂತಾರಲ್ಲ, ಆ ರೀತಿ ರೆಕಾರ್ಡ್ ಮಾಡಿಬಿಟ್ರು. ಹಾಸನದಲ್ಲಿ ಅಷ್ಟು ಕಡಿಮೆ ಅಂತಗಳನ್ನು ತಗೊಂಡು ಕಾಂಗ್ರೆಸ್ ಪಕ್ಷದಿಂದ ನಿಂತು ಸೋತ್ಬಿಟ್ರು. ಅದಾದ ನಂತರ ಕಾಂಗ್ರೆಸ್ನಿಂದ ಇನ್ಯಾರು ನಿಂತ್ಕೊಂತಾರೆ? HK ಮಹೇಶ್ ನಿಂತ್ಕೊಂತಾರೆ. HK ಮಹೇಶ್ ಅವರು ಹೋರಾಟ ಮಾಡ್ತಿದ್ದಾರೆ, ಅದು ಮುಂದಕ್ಕೆ ಬರ್ತಾರೆ. ಅದು ಹಿಂದಿನ ಎಲೆಕ್ಷನ್ನಲ್ಲಿ HK ಮಹೇಶ್ ಅವರಿಗೆ ಭಾಳ ಸುವರ್ಣಾವಕಾಶ ಅಂತಾರಲ್ಲ, ಆ ರೀತಿ ವಾತಾವರಣ ಇದ್ದಾಗಲೂ ಕೂಡ HK ಮಹೇಶ್ ಅವರು ಮೈ ಮರ್ತಿದ್ದು ನಾವು ನೋಡಿದ್ದೀವಿ. ಅದಾದ ನಂತರದಲ್ಲಿ ಕಾಂಗ್ರೆಸ್ನಲ್ಲಿ ಯಾರು ಅಂತ ಪ್ರಶ್ನೆ ಇದ್ದೇ ಇದೆ. ಅದ್ರ ಹಿನ್ನೆಲೆಯಲ್ಲಿ ಕೆಲವರು ಚಂದ್ರಶೇಖರ್ ಅನ್ನೋರು, ಇನ್ನು ಕೆಲವರು ಎಲ್ಲೆಲ್ಲೋ ಕೂಡ ನಾವು MLA ಎಲೆಕ್ಷನ್ ಕ್ಯಾಂಡಿಡೇಟು ಅಂತೇಳಿ ಓಡಾಡ್ತಾ ಇದ್ದಾರೆ. ಬಟ್ ಇವತ್ತು ಕೂಡ ಅವ್ರ ಪರವಾಗಿ ಜನಾಭಿಪ್ರಾಯ ರೂಪಿಕೊಂಡಿಲ್ಲ. ಇದು ಕಾಂಗ್ರೆಸ್ನ ಪರಿಸ್ಥಿತಿ. ಅಂಥದ್ರಲ್ಲಿ ಈ ಕಾಂಗ್ರೆಸ್ಗೆ ಪ್ರೀತಮ್ ಗೌಡರು ಬಂದರೆ ಅನುಕೂಲ ಆಗುತ್ತೆ, ಗೆಲ್ಲಬಹುದು ಅನ್ನೋ ಒಂದು ಲೆಕ್ಕಾಚಾರ. ಆದರೆ ಕಾಂಗ್ರೆಸ್ಸು ಅಷ್ಟು ಸುಲಭಕ್ಕೆ, ಬೇರೆ ಎಲ್ಲೋ ಹೆಂಗೇನೋ ಗೊತ್ತಿಲ್ಲ, ಆದರೆ ಹಾಸನದಲ್ಲಿ ಮಾತ್ರ ಕಾಂಗ್ರೆಸ್ ಅಷ್ಟು ಸುಲಭ ಇಲ್ಲ. ಯಾಕೆ ಅಂತಂದರೆ, ಕಾಂಗ್ರೆಸ್ ಹಾಸನದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ MLA ಕ್ಯಾಂಡಿಡೇಟು, ಆದರೆ MLA ಆಗಲ್ಲ. ಎಲ್ಲರೂ ಕೂಡ MP ಕ್ಯಾಂಡಿಡೇಟು, ಆದರೆ MP ಆಗಲ್ಲ. ಎಲ್ಲರೂ ಕೂಡ ದೊಡ್ಡ ನಾಯಕರುಗಳೇ. ಅವರು ಒಬ್ಬೊಬ್ಬರನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ ಕೂಡ ಅದು ಭಾಳ ದೊಡ್ಡ ಶಕ್ತಿ ಬೇಕಾಗುತ್ತೆ. ಅಂಥ ಶಕ್ತಿ ಬಹುಶಃ ಪ್ರೀತಮ್ ಗೌಡರಿಗೆ ಇಲ್ಲ ಅಂತ ಕಾಣುತ್ತೆ.
ಒಂದು ವೇಳೆ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಬಂದರೆ ಆ MLA ಕ್ಯಾಂಡಿಡೇಟ್ಗಳು, MP ಕ್ಯಾಂಡಿಡೇಟ್ಗಳು, ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ಗಳು ಇದಾರಲ್ಲ, ಇವರೇ ಸಾಕು ಈ ಪ್ರೀತಮ್ ಗೌಡರನ್ನ ಮುಗಿಸೋದಕ್ಕೆ. ಯಾಕೆ ಅಂತಂದರೆ ರಾಜಕೀಯವಾಗಿ ಪ್ರೀತಮ್ ಗೌಡರನ್ನ ಕಾಂಗ್ರೆಸ್ನಲ್ಲಿ ಬೆಳೆಯೋದು ಅಂತಂದರೆ ನಮ್ಮ ತಲೆ ಮೇಲೆ ನಾವೇ ಚಪ್ಪಲಿ ಹೇಳ್ಕೊಂಡಂಗೆ ಅನ್ನೋದು ಅವ್ರಿಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. BJPಲಿ ಈಗಾಗಲೇ ನಾವು ಹೆಂಗಿದ್ದೀವಿ, ರಾಜಕೀಯವಾಗಿ ನಾನು ಹೆಂಗಿರ್ತೀನಿ ಅಂತೇಳಿ ಆಗಲೇ ಪ್ರೀತಮ್ ಗೌಡರು ತೋರಿಸ್ಕೊಟ್ಟಿದ್ದಾರೆ. ಅಂಥ ಪ್ರೀತಮ್ ಗೌಡರನ್ನ ನಾವು ಕಾಂಗ್ರೆಸ್ಸಿಗೆ ಕರ್ಕೊಂಬಂದರೆ ನಾವು ಉದ್ಧಾರ ಆಗೋದುಂಟ. ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ನಾವು ರಾಜಕೀಯವಾಗಿ ಮೇಲೋಡಕ್ಕೆ ಸಾಧ್ಯನೇ ಆಗಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿದೆ. ಹಂಗಾಗಿ ಕಾಂಗ್ರೆಸ್ಸಿಗೆ ಬಂದರೆ ಪ್ರೀತಮ್ ಗೌಡ ದಾರಿ ಏನು ಅಷ್ಟು ಸುಲಭ ಇಲ್ಲ. ಹಾಗಂತ ಹೇಳಿ BJPಲಿ ಇದ್ರೆ ಏನಾಗುತ್ತೆ? BJPಲಿ ಇದ್ರೂ ಕೂಡ ಒಂದು ಕೋಅಲೈನ್ಸ್ ಇರೋದ್ರಿಂದ ಅವರಿಗೆ ಟಿಕೆಟ್ ಸಿಗದೇ ಇರ್ಬೋದು. ಸಿಗದೇ ಇದ್ದಾಗ ಬಂಡಾಯವಾಗಿ ನಿಂತ್ಕೊಬೋದು. ಬಂಡಾಯ ಬಿಟ್ಟರೆ ಸ್ವರೂಪ್ ಪ್ರಕಾಶ್ ಪರವಾಗಿ ಕೆಲಸ ಮಾಡಬೇಕಾಗತ್ತೆ. ಇದು ಸ್ವರೂಪ್ ಪ್ರಕಾಶ್ ಪರವಾಗಿ ಕೆಲಸ ಮಾಡತಕ್ಕಂಥದ್ದು ಪ್ರೀತಮ್ ಗೌಡರಿಗೂ ಇಷ್ಟ ಇಲ್ಲ, BJP ಕಾರ್ಯಕರ್ತರಿಗೂ ಇಷ್ಟ ಇಲ್ಲ. ಆದರೆ ದೇಶದ ರಾಜಕಾರಣ ಅಂತ ಒಂದಿದೆಯಲ್ಲ, ಇಡೀ ದೇಶದಲ್ಲಿ ರಾಜಕಾರಣ ಹೆಂಗೆ ನಡೀತಾ ಇದೆ ಅಂತಂದರೆ ಒಂದು ಕಾಂಗ್ರೆಸ್ ಇರಬೇಕು, ಇಲ್ಲ ಒಂದು BJP ಇರಬೇಕು. ಅದಕ್ಕೋಸ್ಕರನೇ ಒಂದು ಕಡೆ ಇಂಡಿಯಾ ಅಲಯನ್ಸ್ ಅಂತೇಳಿ ಕಾಂಗ್ರೆಸ್ ಮಾಡ್ಕೊಂಡಿದೆ, ಇನ್ನೊಂದು NDA ಅಲಯನ್ಸ್ ಅಂತ ಹೇಳ್ಬಿಟ್ಟು BJP ಮಾಡ್ಕೊಂಡಿದೆ. ಅವೆರಡು ಪರವಾಗಿಯೇ ಎಲ್ಲರೂ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇಡೀ ರಾಷ್ಟ್ರಾದ್ಯಂತ ನಿರ್ಮಾಣ ಆಗಿದೆ. ಅದರಲ್ಲಿ ಪ್ರೀತಮ್ ಗೌಡರು ದೊಡ್ಡವರ, ಅದರಲ್ಲಿ ಈ ಕಾಂಗ್ರೆಸ್ ನಾಯಕರು ದೊಡ್ಡವರ, ಇಲ್ಲಿ ಯಾವುದೂ ದೊಡ್ಡವರಾಗೋ ಸಾಧ್ಯತೆಗಳಿಲ್ಲ. ಆದರೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಬೇಕಲ್ಲ. ಇಲ್ಲಿ BJPಯ ಪ್ರೀತಮ್ ಗೌಡರ ಅಸ್ತಿತ್ವದ ಪ್ರಶ್ನೆನೇ ಭಾಳ ದೊಡ್ಡ ವಿಷಯ ಆಗಿ ಕೂತಿದೆ ಈಗ. ಪ್ರೀತಮ್ ಗೌಡರು ಯಾಕೆ ಅಂತಂದರೆ ಪ್ರೀತಮ್ ಗೌಡರು ಹುಟ್ಟಾಕಿರ್ತಕ್ಕಂಥ ಹವಾನೇ ಆ ಥರದ್ದು. ಪ್ರೀತಮ್ ಗೌಡರ ಹಿಂದ್ಗಡೆ ತುಂಬ ದೊಡ್ಡ ಬೆಂಬಲ ಸಮೂಹ ಇದೆ, ಬೆಂಬಲಿಗರಿದ್ದಾರೆ. ಅವ್ರು ನಿಂತ್ಕೊಂಡ್ರೆ ಗೆಲ್ಲಿಸ್ತಕ್ಕಂಥ ಯಾವುದೇ ಪಕ್ಷದಿಂದ ನಿಂತ್ಕೊಂಡ್ರು ಕೂಡ ಗೆಲ್ಲಿಸ್ತಕ್ಕಂಥ ತಾಕತ್ತಿದೆ, ಅವರು ಗೆದ್ಕೊಂಡು ಬರ್ತಾರೆ ಅನ್ನೋ ರೀತಿಯ ಸೃಷ್ಟಿ ಆಗ್ತದೆ ವಾತಾವರಣ. ಇದು ಹಿನ್ನೆಲೆಯಲ್ಲಿ ಒಂದು ಅಂಶ ಏನು ಬೆಳಕಿಗೆ ಬರುತ್ತೆ ಅಂತಂದರೆ ಪ್ರೀತಮ್ ಗೌಡರು ಕಾಂಗ್ರೆಸ್ಗೂ ಹೋಗೋದಿಲ್ಲ, ಈ ಕಡೆ JDSಗೂ ಸಪೋರ್ಟ್ ಮಾಡೋದಿಲ್ಲ. ಅವರು ಅಂದ್ಕೊಂಡಿರೋದೇನು ಅಂತಂದರೆ ಈ ರೀತಿಯ ಒಂದು ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ, ಈ ರೀತಿಯ ಒಂದು ಒತ್ತಡವನ್ನು ಕ್ರಿಯೇಟ್ ಮಾಡಿದ್ರೆ ನನಗೆ ಹಾಸನದಲ್ಲಿ ಜಾಗ ಆಗ್ಬೋದೇನೋ, ಕಾಂಗ್ರೆಸ್ ನಾಯಕರುಗಳ ಜೊತೆ ನೇರ ಗುರುತಿಸ್ಕೊಂಡ್ರೆ ಹಾಸನದಲ್ಲಿ ನನಗೆ JDSಯಿಂದ ಜಾಗ ಸಿಗ್ಬೋದು, ಇಲ್ಲ ಅಂತಂದರೆ ಹಾಸನದಲ್ಲಿ JDS ಗೆಲ್ಲೋದಕ್ಕೆ ಬರೋದಿಲ್ಲ, ಒಂದು ಕ್ಷೇತ್ರದ ನಿಮಗೆ ಕಡಿಮೆ ಆಗುತ್ತೆ ಅಂತೇಳಿ NDAಗೆ ನೇರವಾದ ಸಂದೇಶವನ್ನು ಪ್ರೀತಮ್ ಗೌಡರು ರವಾನಿಸ್ತಾ ಇದ್ದಾರೆ. ಮುಖ್ಯವಾಗಿ ರಾಜಕಾರಣ ವಿಶ್ಲೇಷಕರು ಮಾತಾಡ್ತಾರೆ ಇದೇ ಮಾತು. ಪ್ರೀತಮ್ ಗೌಡರು BJP ಬಿಟ್ಟು ಹೋದರೆ ಅವ್ರ ರಾಜಕೀಯ ಭವಿಷ್ಯ ಅಲ್ಲಿಗೆ ಮುಗೀತು ಅನ್ನೋದೇ ಲೆಕ್ಕಾಚಾರ. BJP ಅಂತಂದರೆ ಪ್ರೀತಮ್ ಗೌಡ ಅಂದರೆ BJP ಅಂತಕ್ಕಂಥ ವಾತಾವರಣ ಅವರೇ ನಿರ್ಮಾಣ ಮಾಡಿರೋದ್ರಿಂದ ಅವರು ಮಂಜು ಥರಲ್ಲ. ನಮ್ಮ ಅರಕಲಗೂಡಿನ ಮಂಜು ಇದಾರಲ್ಲ, ಅವರು ಕಾಂಗ್ರೆಸ್ಗೂ ಬರ್ತಾರೆ, BJPಗೂ ಬರ್ತಾರೆ, JDSಗೂ ಬರ್ತಾರೆ, ಪಕ್ಷೇತರವಾಗೂ ನಿಂತ್ಕೊಂಡ್ಬರ್ತಾರೆ. ಕೆಲವರು ಥರ ಫಿಗರ್ ಮಾಡ್ಕೊಂಡಿರ್ತಾರೆ ಅವರು, ನಾವು ಹೆಂಗೆ, ನಮ್ಮ ವ್ಯಕ್ತಿತ್ವ ಹೆಂಗೆ ಅಂತೇಳಿ. ಮಂಜು ಅಂತಂದ್ರೆ ಹಂಗೆ. ಆದರೆ ಪ್ರೀತಮ್ ಗೌಡ ಹಂಗಲ್ಲ. ಪ್ರೀತಮ್ ಗೌಡ ಅಂತಂದರೆ BJP, ಹಾಸನದಲ್ಲಿ BJP ಉಳಿಬೇಕು, ರಾಜ್ಯ ಮಟ್ಟದಲ್ಲೂ ಕೂಡ BJP ಸಕ್ರಿಯವಾಗಿರಬೇಕು ಅಂತಂದರೆ ಪ್ರೀತಮ್ ಗೌಡ ಇರಬೇಕು ಅನ್ನೋ ವಾತಾವರಣ ಖುದ್ದು ಈ ಪ್ರೀತಮ್ ಗೌಡರೇ ನಿರ್ಮಾಣ ಮಾಡಿದ್ರಿಂದ ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಮೋದಿ ವಿರುದ್ಧ ಭಾಷಣ ಮಾಡೋದು ಊಹೆ ಮಾಡ್ಕೊಳ್ಳಿ ಒಂದ್ಸರಿ. ಕಾಂಗ್ರೆಸ್ನಿಂದ ಏನಾದ್ರು ಪ್ರೀತಮ್ ಗೌಡರು ಏನಾದ್ರು ಅಕಸ್ಮಾತ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದೇ ಆದಲ್ಲಿ ಅನಿವಾರ್ಯವಾಗುವರು BJP ವಿರುದ್ಧವಾಗಿ ಮಾತಾಡಬೇಕಾಗತ್ತೆ, ಮೋದಿ ವಿರುದ್ಧವಾಗಿ ಮಾತಾಡಬೇಕಾಗತ್ತೆ, ಅಮಿತ್ ಶಾ ವಿರುದ್ಧವಾಗಿ ಮಾತಾಡಬೇಕಾಗತ್ತೆ. ಮಾತಾಡೋಕ್ಕಾಗತ್ತಾ? ಪ್ರೀತಮ್ ಗೌಡರು ಅಭಿಮಾನಿಗಳು ಇದನ್ನು ಸಹಿಸ್ತಾರ? ಹಂಗಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಅವರ ಮೋದಿ ವಿರುದ್ಧವಾದ, ಅಮಿತ್ ಶಾ ವಿರುದ್ಧವಾದ, BJPಯ ದೇಶಭಕ್ತದ ವಿರುದ್ಧವಾದ ಹೇಳಿಕೆಗಳನ್ನು ನೋಡಿಬಿಟ್ಟು ಬಂದು ಪ್ರೀತಮ್ ಗೌಡ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ಸಿಗೆ ಓಟ್ ಹಾಕೋಂಥ ವಾತಾವರಣ ಹಾಸನದಲ್ಲಿದೆಯಾ? ಖಂಡಿತವಾಗಿಯೂ ಇಲ್ಲ. ಪ್ರೀತಮ್ ಗೌಡರು ಮಾಡ್ತಿರ್ತಕ್ಕಂಥ ಒಂದೇ ಸ್ಟ್ರಾಟಜಿ ಏನು ಅಂತಂದರೆ, ನೀವು ನನಗೆ ಟಿಕೆಟ್ ಕೊಡಲಿಲ್ಲ ಅಂತಂದರೆ ನಾನು ಕಾಂಗ್ರೆಸ್ಸಿಗೆ ಹೋಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅನ್ನೋ ಸಂದೇಶವನ್ನು BJP ಕೊಡಬೇಕಾಗಿದೆ, NDA ಅಲಯನ್ಸ್ಗೂ ಕೊಡಬೇಕಾಗಿದೆ. ನಿಮಗೆ ಒಂದು ಸೀಟ್ ಕಡಿಮೆ ಆಗುತ್ತೆ ನೋಡಿ, ಸೀಟ್ ಕಡಿಮೆ ಆಗಲ್ಲ, ನನ್ನ ಒಂದೇ ಸೀಟ್ ಕಡಿಮೆ ಆಗಲ್ಲ, ನನ್ನ ಪ್ರಾಬಲ್ಯ ಎಲ್ಲೆಲ್ಲಿದೆಯೋ ಅಲ್ಲೂ ಕೂಡ ನಿಮ್ಮ ಸೀಟ್ ಕಡಿಮೆ ಆಗುತ್ತೆ, ನನ್ನನ್ನು ಕ್ಷೇಮವಾಗಿ ನನ್ನನ್ನು ಹಾಸನ MLA ಆಗಿ ಗುಡಿ ಎನ್ನುವ ಸಂದೇಶವನ್ನು ಅವರು ರವಾನಿಸ್ತಾ ಇದ್ದಾರೆ. ಇದು ರಾಜಕೀಯ ವಿಶ್ಲೇಷಣೆ. ಅಷ್ಟು ಬುದ್ಧಿವಂತಿಕೆ ಇಲ್ಲದೇ ಪ್ರೀತಮ್ ಗೌಡ ರಾಜಕಾರಣಕ್ಕೆ ಬಂದಿಲ್ಲ. ಅವರ ಬುದ್ಧಿವಂತಿಕೆ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನೋದು ಇನ್ನು ಕೆಲವು ತಿಂಗಳುಗಳಲ್ಲಿ ಗೊತ್ತಾಗುತ್ತೆ. ಧನ್ಯವಾದಗಳು.